ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ಬಂದು ಮಂತ್ರಾಲಯಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಮೊದಲನೇದಾಗಿ ನಾವು ಹೋಗುವಂಥ ವಾಹನಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ಆಮೇಲೆ ನಾವು ಹೊರಡಬೇಕು. ಇದು ನಮ್ಮ ಸಂಪ್ರದಾಯ. ಮನೇಲೇ ಆಗಿರ್ಬೋದು, ನಾವು ಹೋಗುವಂಥ ವಾಹನಕ್ಕೆ ಆಗಿರ್ಬೋದು, ಫಸ್ಟು ಪೂಜೆನ ನಾವು ಮಾಡಬೇಕು. ನಾವೀಗ ಮಂತ್ರಾಲಯದ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಸೊ ಖುಷಿಯಿಂದ ರಾಯರನ್ನ ನೋಡಬೇಕು ಅಂತ ಹೋಗ್ತಾಯಿದ್ದೀವಿ. ಮಂತ್ರಾಲಯ ಅಂದರೆ ಅದು ಸ್ವರ್ಗನೇ ನನ್ನ ಪ್ರಕಾರ. ಬೇರೆ ಎಲ್ಲೂ ನಾವು ಹೋಗ್ಬಿಟ್ಟು ಸ್ವರ್ಗನ ನೋಡಬೇಕು ಅಂತ ಹೇಳೋ ಹಾಗೆ ಇಲ್ಲ. ನಾನು ಫಸ್ಟ್ ಟೈಮ್ ನೋಡಿದಾಗಲೇ ಅದು ನನ್ನ ಮನಸ್ಸಿಗೆ ಬಂದ್ಬಿಡ್ತು. ಏನಕ್ಕೆ ಎಲ್ಲರೂ ರಾಯರನ್ನ ಇಷ್ಟಪಡ್ತಾರೆ, ಯಾಕಿಷ್ಟು ಪೂಜಿಸ್ತಾರೆ ಅಂತ. ನಾವು ಕೂಡ ಅಲ್ಲಿ ಲೈವಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಯಾಕೆ ಅವ್ರ ಭಕ್ತಾದಿಗಳು ಇಷ್ಟೊಂದು ಜನ ಆಗಿದ್ದಾರೆ ಅಂತ. ಅವರ ಪವಾಡಗಳಿರ್ಬೋದು, ಅವರು ಸ್ವರ್ಗದಲ್ಲಿ ಇರೋವಂಥದ್ದು. ಮಂತ್ರಾಲಯ ನೋಡಿದ್ರೇ ನನಗನ್ಸೋದು ಒಂದು ಸ್ವರ್ಗಕ್ಕೆ ನಾವು ಹೋಗಿದ್ದೀವಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಎಲ್ಲರೂ ನೋಡಿದ್ದೀರಾ. ಮತ್ತೊಮ್ಮೆ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ತಂದೆಯವರ ಜೊತೆ ಇದು ನಾನು 3ನೇ ಸಲ ಮಂತ್ರಾಲಯಕ್ಕೆ ಹೋಗಿರೋ ಅಂಥದ್ದು. ಸೊ ತಮ್ಲೇನು ನೋಡಿದ್ದೀರಾ. ನನ್ನ ತಂದೆಯವರು ಕೊನೆ ಬಾರಿ ಮಂತ್ರಾಲಯಕ್ಕೆ ಬಂದಿರೋದು. ಇದೇ ಕೊನೆ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಜೊತೆಗೆ ನಮ್ಮ ಮನೆಯಲ್ಲಿ ಇರುವಂಥ ಒಂದು ಪಪ್ಪಿನೂ ಕೂಡ ನಾನು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಕರ್ಕೊಂಡೋಗಿದ್ದು. ಆ ಖುಷಿ ಕೂಡ ನಂಗೆ ತುಂಬ ಇದೆ. ನಮ್ಮ ಜೊತೆನೇ ಅದು ಮಂತ್ರಾಲಯಕ್ಕೆ ಬಂದಿದೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅಂತಲೇ ನಾನು ತಿಳ್ಕೊಳ್ತೀನಿ. ನನ್ನ ತಂದೆಯವ್ರನ್ನ ನಾವು ಕರ್ಕೊಂಡೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಸಿ ಪ್ರತಿ ವರ್ಷ ನಾವು ಹೇಗೆ ಹೋಗಿ ಬರ್ತೀವೋ ಹಾಗೆ ಹೋಗಿ ಬಂದಿದ್ದು. ಆದರೆ ಇದು ಕೊನೆ ಅನ್ನೋದು ಖಂಡಿತ ನಮಗೆ ಗೊತ್ತಿರಲಿಲ್ಲ. ದೇವರಿಗೆ, ರಾಯರಿಗೆ ಗೊತ್ತಿತ್ತು. ತುಂಬ ಚೆನ್ನಾಗಿ ಅವತ್ತು ದರ್ಶನ ಆಯಿತು. 3 ಸಲ ಹೋಗಿ ನಮ್ಮ ತಂದೆಯವರು ದರ್ಶನ ಮಾಡ್ಕೊಂಬಂದರು. ತುಂಬಾ ಅವರು ನಂಬಿಕೆನೇ ಇಟ್ಬಿಟ್ಟಿದ್ರು. ಯಾಕೆ ನಾವೇನು ಫಸ್ಟಿಂದ ರಾಯರನ್ನು ಪೂಜಿಸ್ಕೊಂಬಂದವರಲ್ಲ. ಅವರ ಪವಾಡಗಳು, ಅವರ ಶಕ್ತಿ ಎಲ್ಲವೂ ನಮ್ಮ ಸ್ವಂತ ಅನುಭವಕ್ಕೆ ಬಂದ ಮೇಲೆ ನಾವು ಕೂಡ ಪೂಜೆನ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆಗಳಲ್ಲಿ. ಅವತ್ತು ನಾನು ದೇವರು ಮಂತ್ರಾಲಯದಿಂದನೇ ರಾಯರ ಫೋಟೋನ ತೊಗೊಬಂದು, ಬೃಂದಾವನ ತೊಗೊಬಂದು ನಮ್ಮ ಮನೇಲಿಟ್ಟು ನಾನು ಕೂಡ ಪೂಜೆ ಮಾಡೋದನ್ನು ಶುರು ಮಾಡಿಕೊಂಡೆ. ಎಂಥ ಅದೃಷ್ಟ ಅಂದರೆ
ನನ್ನ ತಂದೆಯವರು ಹುಷಾರಿಲ್ಲ ಅನ್ನೋದು ನಮಗೆ ಗೊತ್ತಾದಾಗ, ಅವ್ರು ಇರಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾದಾಗ ನಮಗೆ ಬೇಕಾಗಿರೋರು ಮಂತ್ರಾಲಯಕ್ಕೆ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಬರಬೇಕಾದ್ರೆ ಪ್ರಸಾದ ತೊಗೊಂಬಂದು ಕೊಡ್ತೀನಿ, ನಿಮ್ಮ ತಂದೆಯವರಿಗೆ ಅದು ಕೊಡಿ, ಬೇಗ ಅವರು ಹುಷಾರಾಗ್ತಾರೆ ಅಂತ. ಸೊ ಹಾಗೆ ಅವರು ನಮ್ಮ ಮನೇಲಿ ಇರ್ತಾರೆ, ನಮ್ಮ ತಂದೆಯವರು. ಅವರು ಕೂಡ ಪ್ರಸಾದ ತಂದು ಕೊಡ್ತಾರೆ. ಆ ಪ್ರಸಾದನ ಅವರು ತುಂಬ ಇಷ್ಟಪಟ್ಟು ರಾಯರ ಪ್ರಸಾದ ಅಂತ ಅವರು ತಿಂತಾರೆ. ತಲೆ ಹತ್ರನೇ ಇಟ್ಕೊಂಡು ಅವ್ರಿಗೆ ಬೇಕಾದಾಗ ಪ್ರಸಾದನ ತಿಂತಾಯಿದ್ರು. ನಮ್ಗನ್ನಿಸ್ತು, ಈಗ ರಾಯರ ಪ್ರಸಾದ ತಿಂದಿದ್ದಾರೆ, ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ಉಳಿಸ್ಕೊಡ್ತಾರೆ, ಏನೂ ಆಗಲ್ಲ, ಚಿಕ್ಕದ್ರಲ್ಲೇ ಎಲ್ಲವೂ ಕೂಡ ಮುಗ್ದೋಗುತ್ತೆ ಅಂತ ಅಂದ್ಕೊಂಡು. ಆದರೆ ದೇವರ ಇಚ್ಛೆನೇ ಬೇರೆ ಆಗಿರುತ್ತೆ. ಏನೋ ಒಂದು ಸಮಾಧಾನ ಮನಸ್ಸಿಗೆ ಅಂದರೆ, ಮಂತ್ರಾಲಯದಿಂದನೇ ನನ್ನ ತಂದೆಗೆ ಕೊನೆ ಕ್ಷಣದಲ್ಲಿ ಸಿಕ್ಕಂತಹ ಪ್ರಸಾದ, ಅವರು ತಿಂದಿದ್ದು, ದೇವರ ಆಶೀರ್ವಾದ ತಗೊಂಡು ಅವರು ಕಣ್ಮುಚ್ಚಿದ್ದು, ಇದೆಲ್ಲ ನಿಜವಾಗ್ಲೂ ಕೂಡ ಆ ತಂದೆ ಆಶೀರ್ವಾದದಿಂದನೇ ನಡೆದಿರೋದು ಅಂತ ಅನಿಸುತ್ತೆ. ಅವರೇ ಸ್ವತಃ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿ ಕರ್ಕೊಂಡು ಹೋಗಿರೋ ಥರ ನಮ್ಮ ಕಣ್ಣು ಮುಂದೆ ನಡೆದಿರೋವಂಥದ್ದೆಲ್ಲ ಇದು. ಇವೆಲ್ಲ ಸಿಗಬೇಕು ಅಂದರೆ ಅವರು ಎಷ್ಟು ಪುಣ್ಯ ಮಾಡಿದರು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಅಂದ್ಕೊಳ್ತೀವಿ, ಬಟ್ ಇದೇ ಥರ ಸಾವು ಬರಬೇಕು ಅಂದರೆ ಅದು ಬರಲ್ಲ. ಪಾಪ ಅವ್ರಿಗೂ ಕೂಡ ಗೊತ್ತಿಲ್ಲ ಈ ಥರ ಒಂದು ಸಾವು ಸಿಗುತ್ತೆ ಅಂದ್ರೆ. ನಿಜವಾಗ್ಲೂ ದೇವರ ಆಶೀರ್ವಾದ, ಪುಣ್ಯ ಮಾಡಿದ್ದಾರೆ ಅಂತ ಸಾವು ಪಡೆಯೋಕ್ಕೆ ಅಂತಲೇ ಹೇಳ್ತೀನಿ ನಾನು. ತುಂಬ ನೆಮ್ಮದಿಯಾಗಿ ರಾಯರ ಪ್ರಸಾದ ತಿಂದು ಅವರು ಕಣ್ಮುಚ್ಚಿರೋ ಅಂಥದ್ದು. ನಾವು ಹೋದಾಗ ಅಷ್ಟೊಂದೇನೋ ರಶ್ ಇರಲಿಲ್ಲ. ಆರಾಮಾಗಿ ಒಂದು 3-4 ಸಲ ನಾವು ಹೋಗಿ ದರ್ಶನ ಮಾಡ್ಕೊಬಂದು. ಅದರಲ್ಲಿ ನಮ್ಮ ತಂದೆಯವರಂತೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾನೇ ಇದ್ದರು. ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳನ್ನ ಎಷ್ಟು ನೋಡಿದ್ರೂ ಕೂಡ ಮನಸ್ಸು ತೃಪ್ತಿ ಆಗ್ತಾ ಇರಲಿಲ್ಲ. ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೋಗೋರು, ನೋಡ್ಕೊಂಡು ಬರೋರು, ದರ್ಶನ ಮಾಡೋರು, ಮತ್ತೆ ಕೂತ್ಕೊಳ್ಳೋರು, ಈ ಥರ ಮಾಡ್ತಾಯಿದ್ರು. ಸೊ ನಮಗೂ ಕೂಡ ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು. ಆದರೆ ಎಲ್ಲೋ ಒಂದು ಕಡೆ ಅವರಿಲ್ಲ ಅನ್ನೋದು ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೊಂಡಾಗ, ಈ ವಿಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ಇಷ್ಟು ಬೇಗ ಅವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರ. ಅಷ್ಟು ಹೆಲ್ತಿಯಾಗಿದ್ದವರು, ಒಂದು ಚೂರು ಕೂಡ ಯಾವ ಸಿಮ್ಟಮ್ಸ್ ಇಲ್ಲ, ಯಾವ ಕಾಯಿಲೆ ಇಲ್ಲ, ಏನೂ ಇಲ್ಲ. ಆ ಥರ ಇದ್ದಂಥ ವ್ಯಕ್ತಿ ಇಷ್ಟು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಖುಷಿಯಾಗಿದ್ದಂಥ ವ್ಯಕ್ತಿ ಕಣ್ಮರೆಯಾಗೋದ್ರು. ಇವಾಗ್ಲೂ ಅವರು ನನಗೆ ಪರ್ಸ್ನಲ್ಲಾಗಿ ನನ್ನ ತಂದೆ ಅಂತ ನಾನು ನೋಡೋದಾದರೆ, ನಾನು ಅವ್ರನ್ನ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅವರೇ ಈಗ ನನಗೆ ಆ ಥರ ದೇವರಾಗೋಗಿದ್ದಾರೆ. ಸೊ ಇದು ನೈಟು ಹಾಗೆ ಮಾತಾಡ್ಕೊಂಡು ನಿಂತಿದ್ದು ಆಚೆ, ಇದೆಲ್ಲ ಇವಾಗ ನಡೆದಿರೋದು. ಎಷ್ಟು ಬೇಗ ಅವರು ಕಣ್ಮರೆ ಆಗೋದ್ರು ಅನ್ನೋ ಬೇಜಾರು ನಿಜವಾಗ್ಲೂ. ಅದರೆಲ್ಲೋ ಅವ್ರು ಅಂದ್ಕೊಂಡಿರಲಿಲ್ಲ ಆ ಥರ ಒಂದು ಅವ್ರಿಗೆ ಸಾವು ಸಿಕ್ಕುತ್ತೆ ಅಂತ. ಯಾರಿಗೂ ಕೂಡ ಗೊತ್ತಿರಲ್ಲ ಅಲ್ವಾ, ಹುಟ್ಟು ಸಾವು ಅನ್ನೋದು ಇದೇ ಥರ ಸಿಗುತ್ತೆ ಅಂತ. ಆದರೆ ಸಿಕ್ಕಿದೆ. ಈ ವಿಡಿಯೋ ನೋಡಿರೋಂಥ ಎಲ್ಲರಿಗೂ ಧನ್ಯವಾದಗಳು.